ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಡಯಟ್ ತಂದಿದ್ದೇನೆ. ಡಯಟ್ ಮಾಡುವಂಥವ್ರಿಗೆ ತುಂಬ ಒಳ್ಳೆಯದಿದು. ಯಾವಾಗ ಬೇಕಾದರೂ ತಿನ್ಬೋದು, ಮಧ್ಯಾಹ್ನ ಅಥವಾ ರಾತ್ರಿ ಈ ಥರ ತಿಂದರೆ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದು. ತುಂಬ ಚೆನ್ನಾಗಿರುತ್ತೆ. ತರಕಾರಿ ಸಲಾಡ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು, ಏನೇನು ಬೇಕು ಅಂತೇಳಿ ನೋಡೋಣ ಬನ್ನಿ. ಪ್ಲೀಸ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ. ಇಲ್ಲಿ ಮೊದಲೇದಾಗಿ ನಾನು ಇಲ್ಲಿ ಮೆಕ್ಕಿ ತೆನೆನ ಉಳಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಇದಕ್ಕೆ ಹಾಕೋತೇನೆ ಫ್ರೆಂಡ್ಸ, ಎಲ್ಲವನ್ನು. ಇದಕ್ಕೆ ನಾನೀಗ ಸ್ವಲ್ಪ ನೀರು ಕೂಡ ಹಾಕ್ತೀನಿ, ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ. ಇದಕ್ಕೆ ಬೇಯಿಸುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನ ಈಗ ನಾನು 2 ವಿಜಿಲ್ಲು ಕೂಗಿಸ್ಕೋತೇನೆ. 2 ವಿಜಿಲ್ಲು ಚೆನ್ನಾಗಿ ಕೂಗಲಿ ಫ್ರೆಂಡ್ಸ್. ಇದು ನೋಡಿ, ಇಲ್ಲಿ ನಾನು ಈಗ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ನೆಲ್ಲ ಕುಕ್ಕರ್ 3 ವಿಜಿಲ್ ಆಗಿದೆ ಫ್ರೆಂಡ್ಸ್. ತಕ್ಕೋತೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಇದನ್ನೀಗ ನಾನು ಒಂದು ನೀರೆಲ್ಲ ಬಸ್ಕೊಂಡ್ಬಿಡ್ತೇನೆ ಇದ್ರೊಳಗಡೆ ಮೊದಲಿಗೆ. ನೋಡಿ, ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾನು. ನೋಡಿ, ಇಲ್ಲಿ ಇಷ್ಟು ಸಾಮಾನು ಇಟ್ಕೊಂಡಿದ್ದೇನೆ. ಒಂದು ಸಲಾಡ್ ಮಾಡ್ತಾ ಇದ್ದೀನಿ ತರಕಾರಿ ಹಾಕಿ. ಡಯಟ್ ಮಾಡೋರಿಗೆ ಅದು ತುಂಬ ಒಳ್ಳೆಯದು. ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ತುಪ್ಪ ಇಲ್ಲ, ಏನೂ ಇಲ್ಲದೇ ಸಿಂಪಲ್ಲಾಗಿ ಒಂದು ಸಲಾಡ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ. ನೋಡಿ, ಇಲ್ಲಿ ಸ್ವಲ್ಪ ನಾನು ಮೆಕ್ಕೆಕಾಳು ತೊಗೊಂಡಿದ್ದೇನೆ. ಇಷ್ಟನ್ನು ಏನು ತೊಗೊಳ್ಳಲ್ಲ, ಇಟ್ಟಿದ್ದೇನೆ ಹಾಗೆ. ಸ್ವಲ್ಪ ಹಾಕ್ತೇನೆ. ಮತ್ತು ಇಲ್ಲಿ ಚಾಟ್ ಮಸಾಲ, ನೋಡಿ ಫ್ರೂಟ್ಸ್ಗೆಲ್ಲ ಬಳಸ್ತಾರಲ್ಲ ಅದು, ಸ್ವಲ್ಪ ಕ್ಯಾರೆಟ್ ತುರಿ, ಮತ್ತು ಒಂದು ಮುಳ್ಳು ಸೌಂತೆ ಕಟ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ, 1 ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ, ಮತ್ತು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬೇಕಂದ್ರೂ ಸಹ ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ತೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ನಾನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನು ಬೇಯಿಸ್ಕೊತೇನೆ ಬನ್ನಿ. ನೋಡಿ, ಇಲ್ಲೊಂದು ಬೌಲ್ ಇಟ್ಟಿದ್ದೇನೆ. ಈ ಬೌಲ್ಗೆ ನಾನು ಇಲ್ಲಿ ತೊಗೊಂಡಿರುವಂಥ ಮುಳ್ಳು ಸೌಂತೆನ ಹಾಕ್ತೇನೆ ಎಲ್ಲ, ಮತ್ತು ಈರುಳ್ಳಿ ಕೂಡ ಹಾಕ್ತೇನೆ. ನೋಡಿ, ಈರುಳ್ಳಿ, ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ, ಮತ್ತು ಕ್ಯಾರೆಟ್ ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಕ್ಯಾರೆಟ್. ನೋಡಿ, ಇಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ, ಮತ್ತು ಬೇಯಿಸಿಟ್ಟಿರುವಂಥ ಸ್ವೀಟ್ ಕಾರ್ನ್, ಇದು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಚಿಲ್ಲಿ ಪೌಡರನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಚಾಟ್ ಮಸಾಲೆ ಯೂಸ್ ಮಾಡ್ತಿರೋದ್ರಿಂದ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇಲ್ಲ ಫ್ರೆಂಡ್ಸ. ಬೇಕಂದರೆ ನೀವು ಹಾಕ್ಕೊಳ್ಳಿ. ಇದು ಡಯಟ್ನವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ ಫ್ರೆಂಡ್ಸ. ನೋಡಿ, ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಎಲ್ಲ ಥರ. ಇದು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನಾವು ತರಕಾರಿ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಅಷ್ಟೇ ಚೆನ್ನಾಗಿ, ಮತ್ತು ಡಯಟ್ ಮಾಡೋರಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಥರ ನಾವು ಮಾಡ್ಲಿಕ್ಕೆ ಹೋದರೆ ಮಕ್ಕಳಿಗೂ ಖುಷಿ ಆಗುತ್ತೆ. ಒಂದೇ ಥರ ತಿಂದು ಬೋರ್ ಆಗಿರುತ್ತಲ್ಲ ಅಂಥವರು ತಿನ್ಬೋದು. ಇದರಲ್ಲಿ ಚಾಟ್ ಮಸಾಲೆ ಹಾಕಿರೋದ್ರಿಂದ ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಅದು ಏನೇನು ಯೂಸ್ ಮಾಡಿಲ್ಲ. ಬೇಕಾದರೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಮಸ್ತಾಗಿ ಕಾಣುತ್ತೆ, ಸಖತ್ತಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಬೆಳಗ್ಗೆ ಇದನ್ನು ತಿಂದರೆ ಆಯಿತು. ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ತರಕಾರಿದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೊಂದು ಚೂರು ಲೆಮನ್ ರೈಸ್ ಹಾಕ್ತೇನೆ ಫ್ರೆಂಡ್ಸ. ನಿಮಗೆ ತೋರಿಸಿಲ್ಲ ನಾನು, ಆದರೂ ಈಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ. ಸಾರಿ, ನಿಮಗೆ ನಾನು ಆವಾಗಲೇ ತೋರಿಸ್ಲಿಕ್ಕಾಗಲಿಲ್ಲ, ಸಾರಿ. ಇಲ್ಲಿ ನೋಡಿ, ಲಿಂಬೆ ಜ್ಯೂಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಕೂಡ, ಹಾಕಿದರೆ ಮಸ್ತಾಗಿರುತ್ತೆ. ಒಂದು ಸತಿ ಇದನ್ನು ಸಹ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ಈಗ ನಮಗೆ ತರಕಾರಿ ಸಲಾಡ್ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಡಯಟ್ ಮಾಡೋರಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ. ಈಗ ತರಕಾರಿ ಸಲಾಡ್ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ, ಸಖತ್ತಾಗಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಡಯಟ್ ಮಾಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ತುಪ್ಪ ಇಲ್ಲ, ಏನೂ ಇಲ್ಲ. ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಇದಕ್ಕೆ ಸ್ವೀಟ್ ಕಾರ್ನ್ ಬೇಕಂತೇನಿಲ್ಲ, ಇದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ತರಕಾರಿನೇ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಇತ್ತಂಥೇಳಿ ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ್.